ಹಲೋ ಆಲ್, ಎಲ್ಲರಿಗೂ ಜೋಶಿ ಸರ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ರೈಟ್. ಸೊ ನಾವು ಇವತ್ತು ಏನು ಮಾಡೋಣಪ್ಪ ಅಂತಂದ್ರೆ, ಫಸ್ಟ್ ಚಾಪ್ಟರ್ ಒಳಗೆ ನಾವು ಇಲ್ಲಿವರೆಗೂ ಲಾಸ್ಟ್ ಒಂದು ಕಪಲ್ ಆಫ್ ವಿಡಿಯೋಸ್ ಒಳಗೆ ನಾವು ಏನು ನೋಡಿದ್ವಿ ಅಂತಂದ್ರೆ, ನ್ಯಾಚುರಲ್ ನಂಬರ್ ಅಂದ್ರೆ ಟೈಪ್ಸ್ ಆಫ್ ನಂಬರ್ಸ್ ನೋಡಿದ್ವಿ. ನ್ಯಾಚುರಲ್ ನಂಬರ್, ಈವನ್ ನಂಬರ್, ಆಡ್ ನಂಬರ್, ಹೌದಾ, ಹೋಲ್ ನಂಬರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್ ನೋಡಿದ್ವಿ. ಹೌದು, ಅದೇ ಟೈಪ್ಸು ನಾವೇನು ಮಾಡಿದ್ವಿ, ಪ್ಲೇಸ್ ವ್ಯಾಲ್ಯೂ ಹಾಗೂ ಫೇಸ್ ವ್ಯಾಲ್ಯೂ ನೋಡಿ. ಏನು ಮಾಡಿದ್ವಿ, ಪ್ಲೇಸ್ ವ್ಯಾಲ್ಯೂ ಹಾಗೂ ಫೇಸ್ ವ್ಯಾಲ್ಯೂ ನೋಡಿದ್ವಿ. ಇವತ್ತು ಏನು ಮಾಡೋಣಪ್ಪ ಅಂತಂದ್ರೆ, ಡಿವಿಸಿಬಿಲಿಟಿ ರೂಲ್. ಏನು ಡಿವಿಸಿಬಿಲಿಟಿ ರೂಲ್, ರೈಟ್. ಈ ತರ ಹಂಗಂದ್ರೆ ಏನ್ರಿ ಡಿವಿಸಿಬಿಲಿಟಿ ರೂಲ್ ಅದು ಏನ್ರಿ ಸರ್, ರೈಟ್. ಅದಕ್ಕಿಂತ ಮುಂಚೆ, ಅದು ಹೇಳೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದ್ರೆ, ಆಸ್ ಯೂಶುವಲ್ ನಾನು ನಿಮ್ಗೆ ಎರಡು ರಿಕ್ವೆಸ್ಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಇನ್ನು ಜೋಶಿ ಸರ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಲೈಕ್ ಮಾಡಿರಿ ಅಂತ ಕೇಳ್ತೀನಿ. ನೆಕ್ಸ್ಟ್ ಒನ್, ಈ ವಿಡಿಯೋ ನೋಡುವಾಗ ಪ್ರತಿಯೊಂದು ಸ್ಟೂಡೆಂಟಿಗೆ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಪ್ಪ, ಏನಂದ್ರೆ ನಿಮ್ಮ ಹತ್ರ ನೋಟ್ಸ್ ಇಟ್ಕೊಡ್ರಿ, ಒಂದು ಬುಕ್ಕು, ಒಂದು ಪೆನ್ ಇಟ್ಕೊಡ್ರಿ. ನಾ ಯಾವ ಥರ ಇಲ್ಲೇ ಸಾಲ್ವ್ ಮಾಡ್ತೀವಲ್ಲ ಪ್ರಾಬ್ಲಮ್ಸು, ನೋಟ್ಸ್ ಮಾಡ್ಕೊತ ಹೋಗ್ರಿ, ನಿಮಗೆ ಯೂಸ್ ಆಗ್ತದೆ. ಈಗ ನೆಕ್ಸ್ಟ್ ಎಕ್ಸಾಮು ಭಾಳ ದಿವಸ ಇಲ್ಲ, ರೈಟ್. ಸೊ ಅದಕ್ಕೆ ನೋಟ್ಸ್ ಇಟ್ಕೊಂಡು ಪೆನ್ನು ಪೇಪರ್ ಇಟ್ಕೊಡ್ರಿ, ನೋಟ್ಸ್ ಮಾಡ್ಕೊಡ್ರಿ. ತಿಳಿಲಿಕ್ಕತ್ತದ, ಜೋಶಿ ಸರ್ ಯೂಟ್ಯೂಬ್ ಕ್ಲಾಸ್ ಇರೋದು ಹುಡುಗರಿಗೋಸ್ಕರನೇ, ಹೌದಲ್ಲ. ಅದಕ್ಕೆ ನೀವು ಪೆನ್ನು ಪೇಪರ್ ಇಟ್ಕೊಂಡು ಈ ಕ್ಲಾಸ್ನ ಕೇಳ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ, ರೈಟ್. ಓಕೆ, ಇವತ್ತು ಏನ್ ಮಾಡೋಣಪ್ಪ ಅಂತಂದ್ರೆ, ಡಿವಿಸಿಬಿಲಿಟಿ ರೂಲ್. ಸರ್ ಹಂಗಂದ್ರೆ ಏನ್ರಿ ಸರ್ ಡಿವಿಸಿಬಿಲಿಟಿ ರೂಲ್, ರೈಟ್. ಸೊ ಫಸ್ಟ್ ಗೆ ನೋಡೋಣ, ಒಂದು ಯಾವ್ದಾದ್ರು ಒಂದು ಸಂಖ್ಯೆ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ 2831, ಹೌದಾ. ಫಾರ್ ಎಕ್ಸಾಂಪಲ್ ಇದೇ ನಂಬರ್ ಕೊಡ್ತಾನೆ ಇಲ್ಲ, ಇದಕ್ಕಿಂತ ದೊಡ್ಡ ನಂಬರ್ ಕೊಡ್ಬೋದು, ಇದು ಬೇರೆ ನಂಬರ್ ಕೊಡ್ಬೋದು, ಹೌದಾ. ಈ ನಂಬರ್ ಒಂದು ಕೊಟ್ಟು ಈ ನಂಬರ್ 2ರಿಂದ ಭಾಗ ಹೋಗ್ತದೇನು, 2ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗ್ತದೇನು, 2ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತದೇನು ಅಂತ ಕೇಳ್ತಾನೆ. ಈ ತರ ನೋಡು, 2ರಿಂದನೇ ಕೇಳ್ಬೋದೇನು ಸರ್, ಇಲ್ಲ 3ರಿಂದ 4ರಿಂದ 5ರಿಂದ 6ರಿಂದ ಹೋಗ್ತದೇನು ಅಂತ ಕೇಳ್ತಾನೆ. ಈ ತರ ನೋಡುವುದಕ್ಕೆ ಏನಾಗುತ್ತೆ ಅಂದ್ರೆ ಡಿವಿಸಿಬಿಲಿಟಿ ರೂಲ್. ಅರ್ಥ ಆಗಿರ್ತದ? ಡಿವಿಸಿಬಿಲಿಟಿ ರೂಲ್ ಅಂದ್ರೆ ಏನು, ಕೊಟ್ಟಿರುವಂತ ಸಂಖ್ಯೆ ಯಾವುದಾದ್ರೂ ಒಂದು ಸಂಖ್ಯೆಯಲ್ಲಿ ಕಂಪ್ಲೀಟ್ ಆಗಿ ಭಾಗ ಹೋಗ್ತದೋ ಇಲ್ಲೋ ಅಂತ ನೋಡುವುದು ಡಿವಿಸಿಬಿಲಿಟಿ ರೂಲ್. ತಿಳಿಲಿಕ್ಕತ್ತದ, ರೈಟ್. ಈ ಸಲ ನೋಡೋಣ. ಫಾರ್ ಎಕ್ಸಾಂಪಲ್ ಫಸ್ಟ್ ಗೆ ನಾವೇನು ನೋಡೋಣ ಅಂದ್ರೆ, ಡಿವಿಸಿಬಿಲಿಟಿ ರೂಲ್, ಡಿವಿಸಿಬಿಲಿಟಿ ಬೈ 2 ನೋಡೋಣ. ಡಿವಿಸಿಬಿಲಿಟಿ ಬೈ 2 ಅಂದ್ರೆ ಕೊಟ್ಟಿರುವಂತಹ ಸಂಖ್ಯೆ 2ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗ್ತಾ ಇರೋದು ಅಥವಾ ಇಲ್ಲೋ ಅನ್ನೋದನ್ನು ಒಂದು ಟೆಸ್ಟ್ ಮಾಡೋದು. ಹೆಂಗಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಒನ್, ಈಗ 183468106 ಈ ತರ ದೊಡ್ಡ ನಂಬರ್ ಕೊಟ್ಟಂದ್ರೆ ಏನಿದು 183468106, ಈ ಸಂಖ್ಯೆ 2ರಿಂದ ಭಾಗ ಹೋಗ್ತದೋ ಇಲ್ಲೋ ಅಂತ ಕೇಳ್ತಾರೆ, ಹೌದಾ. ಅದಕ್ಕೆ ಟ್ರಿಕ್ಸ್ ಏನದ ಅಂತಂದ್ರೆ, ಫಸ್ಟಿಗೆ ನಾವು ಈ ಸಲ ಏನ್ ಮಾಡಿರ್ತೀವಿ, ಡಿವಿಸಿಬಿಲಿಟಿ ರೂಲ್ ಬೈ 2 ಮಾಡಿರ್ತೀವಿ. ಡಿವಿಸಿಬಿಲಿಟಿ 2 ಏನದ ಸರ್, ಅದಕ್ಕೆ ಟ್ರಿಕ್ ಏನದಂದ್ರೆ, ಯಾವುದೇ ಒಂದು ನಂಬರ್ ಕೊಡ್ಲಿ, ಸಣ್ಣ ನಂಬರ್ ಕೊಡ್ಲಿ, ದೊಡ್ಡ ನಂಬರ್ ಕೊಡ್ಲಿ, ಯಾವುದೇ ನಂಬರ್ ಕೊಡ್ಲಿ, ಫಸ್ಟಿಗೆ ನೀವು ಇಲ್ಲಿ ಬಿಡಿ ಸ್ಥಾನ ಅದಲ್ಲ, ಯೂನಿಟ್ ಡಿಜಿಟ್ ಅಂತ ಕರಿತೀವಿ ನಾವು. ಈ ಯೂನಿಟ್ ಡಿಜಿಟ್ ಏನಿರ್ಬೇಕಪ್ಪ ಅಂದ್ರೆ 0 2 4 6 8. ಈ ಬಿಡಿ ಸ್ಥಾನ ಯೂನಿಟ್ ಡಿಜಿಟ್ ಒಳಗ ಇವು ಯಾವುದಾದ್ರೂ ಒಂದು ಸಂಖ್ಯೆ ಇತ್ತಪ್ಪ ಅಂತಂದ್ರೆ, ಆ ನಂಬರು ಎಷ್ಟೇ ದೊಡ್ಡದಿರಲಿ 2ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗ್ತದ, ರೈಟ್. ಇಲ್ಲಿ ನೋಡ್ರಿ, ನಮ್ಮ ಯೂನಿಟ್ ಡಿಜಿಟ್ ಒಳಗೆ ಏನದ, ಬಿಡಿ ಸ್ಥಾನದಾಗ ಏನದ 6 ಅದ, ಅಂದ್ರೆ 6 ಅದಲ್ಪ ಒಂದು. ಬಿಡಿ ಸ್ಥಾನದಲ್ಲಿ ಇವು ಯಾವುದಾದ್ರೂ ಒಂದು ಸಂಖ್ಯೆ ಇತ್ತಪ್ಪ ಅಂದ್ರೆ ಏನಂತೀವಿ ನಾವು, ಈ ಸಂಖ್ಯೆ ಕೊಟ್ಟಿರುವಂತ ಸಂಖ್ಯೆ 2ರಿಂದ ಭಾಗ ಹೋಗ್ತದ, ರೈಟ್. ಇನ್ನೊಂದು ರೀತಿ ಏನ್ ಹೇಳ್ಬೋದು ಅಂತ, ಯಾವುದೇ ಒಂದು ಸಂಖ್ಯೆ 2ರಿಂದ ಭಾಗ ಹೋಗ್ತದೋ ಇಲ್ಲೋ ಅನ್ಲಿಕ್ಕೆ ಆ ಸಂಖ್ಯೆ ಸಮ ಸಂಖ್ಯೆ ಇತ್ತಂದ್ರ 2ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತದ. ತಿಳಿಲಿಕ್ಕಂತ ಈಗ ನೋಡಿ, ಇಷ್ಟು ದೊಡ್ಡ ನಂಬರ್ ಅದಲ್ಲ, ಹೌದಾ. ಈಗ ಕೊಟ್ಟಿರೋ ಒಂದು ಸಂಖ್ಯೆ ಯಾವುದು, ಸಮ ಸಂಖ್ಯೆ. ಹೆಂಗ್ ಗೊತ್ತಾಗ್ತದೆ ಸರ್ ನಮ್ಗೆ ಸಮ ಸಂಖ್ಯೆ ಅಂತ, ಯಾವ ಒಂದು ಸಂಖ್ಯೆ 0 2 4 6 8 ಅಂತ ಕೊನೆಗೆ ಬರ್ತದೆ ನೋಡ್ರಿ, ಅದು ನಮ್ಗೆ ಸಮ ಸಂಖ್ಯೆ ಅಂತ ನಾವು ಕರಿತೀವಿ. ತಿಳಿಲಿಕ್ಕತ್ತದ, ರೈಟ್. ಈ ಸದ್ದ ನಾವು ಡಿವಿಸಿಬಿಲಿಟಿ ರೂಲ್ ಅಂತ ನೋಡಿದ್ವಿ, ಹೌದಾ. ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ, 68432. 68432 ಸ್ಟೂಡೆಂಟ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇದು 6842 ಇದು 2ರಿಂದ ಭಾಗ ಹೋಗ್ತದ ಇಲ್ಲೋ ಸಂಪೂರ್ಣವಾಗಿ ಅಂತ ನನಗೆ ಕಮೆಂಟ್ ಒಳಗೆ ಹೇಳಿ. ನಾನು ನೀವು ಕಮೆಂಟ್ ಒಳಗೆ ಹೇಳಿದ್ರೆ ನಮ್ಗೆ ಖುಷಿ ಆಗ್ತದೆ, ಹುಡುಗರು ಕಲಿಲಿಕ್ಕಂತಾರ ಅಂತೇಳಿ.
ತಿಳಿಲಿಕ್ಕತ್ತದ. ಸೊ ಈ ಸಂಖ್ಯೆ 6 8 4 3 2 ಅನ್ನೋದಲ್ಲ, 2 ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತದೋ ಇದಂತ ಕಮೆಂಟ್ ಒಳಗೆ ಹೇಳಿ. ರೈಟ್, ನೆಕ್ಸ್ಟ್ ಒನ್ 1 1 1 1 7 7 7 7 2. ಈ ಸಂಖ್ಯೆ 2 ರಿಂದ ಹೋಗ್ತದ ಇಲ್ಲೋ? ಯಾವುದು ಇದು ಮತ್ತು ಇದು? ಎಸ್ ಆರ್ ನೋ. ಡಿವೈಡ್ ಆಗ್ತಿತ್ತು ಅಂದ್ರೆ ಎಸ್ ಅಂತ ಕಮೆಂಟ್ ಕೊಡ್ರಿ, ಡಿವೈಡ್ ಆಗಂಗಿಲ್ಲ ಅಂತಂದ್ರೆ ನೋ ಅಂತ ಕಮೆಂಟ್ ಕೊಡ್ರಿ. ರೈಟ್, ಸೊ ಇವಾಗ ನಾವು ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂತಂದ್ರೆ, ಇನ್ನು ಯಾರ್ಯಾರು ಬರ್ಕೊಂಡಿಲ್ಲ ಪ್ಲೀಸ್ ವಿಡಿಯೋನ 1 ಸೆಕೆಂಡ್ ಪಾಸ್ ಮಾಡ್ರಿ, ಇವೆರಡು ಬರ್ಕೊಡ್ರಿ, ಆದಷ್ಟು ಆನ್ಸರ್ ನ ಕಮೆಂಟ್ ಒಳಗೆ ಹೇಳ್ರಿ. ನೀವು ಆನ್ಸರ್ ನಮ್ಮ ಕಮೆಂಟ್ ಒಳಗೆ ಹೇಳ್ತೀರಲ್ಲ ನಮ್ಗೆ ಖುಷಿ ಆಗ್ತದೆ. ಓಕೆ, ಹುಡುಗರು ನೋಟ್ಸ್ ಮಾಡ್ಕೊಲಿಕತ್ತಾರ, ಹುಡುಗರು ಕಲೀಲಿಕತ್ತಾರ ಅಂತ, ನಮ್ಮ ಸ್ಟೂಡೆಂಟ್ಸ್ ಕಲೀಲಿಕತ್ತಾರ ಅಂತ ನಮ್ಗೆ ಅನಿಸ್ತದೆ. 1 ಸೆಕೆಂಡ್ ನ ಪಾಸ್ ಮಾಡಿ ಈ ಕ್ವಶನ್ ಅನ್ನ ಬರ್ಕೊಡ್ರಿ. ತಿಳಿತು? ನೆಕ್ಸ್ಟ್ ನಾವೇನ್ ಮಾಡೋಣಪ್ಪ ಅಂದ್ರೆ ಡಿವಿಸಿಬಿಲಿಟಿ ರೂಲ್ ಬೈ 3 ನೋಡೋಣ. ನೆಕ್ಸ್ಟ್ ಏನು ನೋಡೋಣ, ಲೆಟ್ ಅಸ್ ಸಿ ವಾಟ್ ಇಸ್ ದ ಡಿವಿಸಿಬಿಲಿಟಿ ರೂಲ್ ಬೈ 3. ಅಂದ್ರೆ ಏನ್ರಿ ಅಂದ್ರೆ, ಯಾವ ಒಂದು ಸಂಖ್ಯೆ ಕೊಟ್ಟಿರ್ತಾರ ಆ ಸಂಖ್ಯೆ 3 ರಿಂದ ಭಾಗ ಹೋಗ್ತದೋ ಇಲ್ಲೋ ಅಂತ ನೋಡ್ಲಿಕ್ಕೆ ಒಂದು ಟ್ರಿಕ್. ಏನ್ರಿ ಸರ್ ಟ್ರಿಕ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ 1864 ಕೊಟ್ಟನ್ ಕೊಡಿ, ಇದು 1864 ಈ ಸಂಖ್ಯೆ ಕೊಟ್ಟನ ಕೊಟ್ಟೆ ಅಂತ ನಿಮ್ದು ಈ ಸಂಖ್ಯೆ 3 ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗ್ತದೋ ಇಲ್ಲೋ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ಬೇಕಂದ್ರೆ, ನೀವು ಫಸ್ಟಿಗೆ ಇವು ಸಂಖ್ಯೆವಲ್ಲ ವಸ್ತುನು ಕೂಡಿಸ್ರಿ. 1 + 8 + 6 + 4 ಏನಾಗ್ತದ? 1 + 8 + 6 + 4 ವಸ್ತುನು ಕೂಡಿಸ್ರಿ. ಎಷ್ಟಾಗ್ತದ? 1 + 8 9 9 + 6 15 15 + 4 19 ಎಷ್ಟು ಬಂತ್ರಿ ನಮ್ಗೆ? 19 ಬಂತು, 19 ಬಂತು. ಹೌದಾ? ನೋಡಿ 1 + 8 9 9 + 6 15 15 + 4 19. ಈಗ ನನಗೇನು ಬಂತು? 19 ಬಂತು. ಈ ಸಂಖ್ಯೆ 19 ಬಂದಲ್ಲ, ಈ ಸಂಖ್ಯೆ 3 ರಿಂದ ಭಾಗ ಹೋಗ್ಲಿಕ್ಕತ್ತಪ್ಪ ಅಂದ್ರೆ ಈ ಕೊಟ್ಟಿರುವಂತ ಸಂಖ್ಯೆ 3 ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ. ರೈಟ್, ಈಗ ನೋಡ್ರಿ 19 ನಾನು 3 ರಿಂದ ಭಾಗ ಮಾಡಬಹುದೇನು? ಇಲ್ಲ, ಯಾಕಂದ್ರೆ 3 1 3 6 18 ಆಗ್ತದ. ನನಗಿರೋದೇನು ಇಲ್ಲೇ 19 ಅದ. ಅಂದ್ರೆ ಕೊಟ್ಟಿರುವಂತ ಸಂಖ್ಯೆ 3 ರಿಂದ ಭಾಗ ಹೋಗೋಂಗಿಲ್ಲ. ತಿಳಿಲಿಕ್ಕತ್ತದ? ಯಾರಿಗೆ ತಿಳಿದಿಲ್ಲ 1 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿ, 1 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ಏನ್ ಮಾಡಿದೆ ನಾನು? 1864 ಕೊಟ್ಟಾಗಲ್ಲ ಅದನ್ನ ಪ್ರತಿಯೊಂದು ಸಂಖ್ಯೆನ ನಾನು ಕೂಡಿಸ್ತಾ ಬಂದೆ. 1 + 8 + 6 + 4 ಎಷ್ಟಾಯ್ತು? 1 + 8 is 9 9 + 6 is 15 15 + 4 19 ಅಂದ್ರೆ 19. ಈ 19 3 ಮಧ್ಯ ಒಳಗವ ಏನ್ರಿ? ಇಲ್ಲ, ಯಾಕಂದ್ರೆ 3 6 18 ಅದ, ಆದ್ರೆ 19 ಇಲ್ಲ. ನಂಗೆ 19 ಬಂದದ ಅಂದ್ರೆ 19 3 ರಿಂದ ಭಾಗ ಹೋಗಂಗಿಲ್ಲ. ಅದಕ್ಕೆ ನಾ ಏನ ಹೇಳ್ತೀನಿ, ಈ ಕೊಟ್ಟಿರುವಂತ ಸಂಖ್ಯೆ 3 ರಿಂದ ಭಾಗ ಹೋಗೋದಿಲ್ಲ. ತಿಳಿಲಿಕ್ಕತ್ತದ ಎಲ್ಲರಿಗೂ? ರೈಟ್, ಯಾರ್ಯಾರಿಗೆ ಇನ್ನೂ ತಿಳಿದಿರಲ್ಲ 1 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿ. ರೈಟ್, ನೆಕ್ಸ್ಟ್ ಒನ್ ನೋಡು ನಾವು ಡಿವಿಸಿಬಿಲಿಟಿ ರೂಲ್ ಬೈ 4. ಈ ಡಿವಿಸಿಬಿಲಿಟಿ ರೂಲ್ ಬೈ 4 ಹೋಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ನಾ ಏನ್ ಮಾಡ್ತೀನಿ ನಮ್ಮ ಹುಡುಗರಿಗೆ ಅಂದ್ರೆ, ಇನ್ನು ಜೋಶಿ ಸರ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಶೇರ್ ಮಾಡಿ. ಹಾಗೂ ಈ ನೋಡ್ಲಿಕ್ಕತ್ತಿರಲ್ಲ ವಿಡಿಯೋನ ನೋಡುವಾಗ ಒಂದು ಪೆನ್ನು ಬುಕ್ ಇಟ್ಕೊಂಡು ನೋಡ್ರಿ, ನೋಟ್ಸ್ ಮಾಡ್ಕೊಡ್ರಿ. ರೈಟ್, ನಿಮ್ಗೆ ಯೂಸ್ ಆಗ್ತದೆ. ರೈಟ್, ಓಕೆ. ನೆಕ್ಸ್ಟ್ ಒನ್ ನೋಡೋಣ ನಾವು ಡಿವಿಸಿಬಿಲಿಟಿ ರೂಲ್ ಬೈ 4 ನೋಡೋಣ. ಏನದ? ಡಿವಿಸಿಬಿಲಿಟಿ ರೂಲ್ ಬೈ 4. ಹಂಗಂದ್ರೆ ಸರ್ ಕೊಟ್ಟಿರುವಂತ ಸಂಖ್ಯೆ 4 ರಿಂದ ಸಂಪೂರ್ಣವಾಗಿ ಹೋಗ್ತದೋ ಇಲ್ಲೋ ಅಂತ ನಾವು ನೋಡುವುದು ಡಿವಿಸಿಬಿಲಿಟಿ ರೂಲ್ ಬೈ 4. ರೈಟ್, ಫಾರ್ ಎಕ್ಸಾಂಪಲ್ ಅದಕ್ಕೆ ಏನು ಟ್ರಿಕ್, ಆ ಟ್ರಿಕ್ ನೋಡೋಣ ಇಲ್ಲಿ. ಎಸ್, ಓಕೆ. ಫಸ್ಟ್ ಎಕ್ಸಾಂಪಲ್ 2 8 6 5 4 3 2. ಹೌದಾ? ಏನ 2 8 6 5 4 3 2. ಸರ್ ಯಾವ ತರ ಕ್ವಶನ್ ಕೇಳಬಹುದ್ರಿ? ಏನ್ ಕೇಳಬಹುದು ಅಂದ್ರೆ, is this given number is divisible by 4 or not? Is this number is completely divisible by 4 or not? ಕೊಟ್ಟಿರುವಂತ ಸಂಖ್ಯೆ 4 ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೇನೋ ಅಂತ ಕೇಳ್ತಾನೆ ನಮಗೆ. ತಿಳಿಲಿಕ್ಕತ್ತದ? ರೈಟ್, ಅದಕ್ಕೆ ಟ್ರಿಕ್ ಏನಪ್ಪ ಅಂದ್ರೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ ನೋಡ್ರಿ, ಈ ತರ ಕೊಟ್ಟಾಗ ಲಾಸ್ಟ್ 2 ಡಿಜಿಟ್ ನೋಡಿ. ಏನು? ಲಾಸ್ಟ್ 2 ಡಿಜಿಟ್ ನೋಡಿ. ಈ ಲಾಸ್ಟ್ 2 ಡಿಜಿಟ್ 4 ರಿಂದ ಭಾಗ ಹೋಗ್ತಿತ್ತು. ಲಾಸ್ಟ್ 2 ಡಿಜಿಟ್ ಯಾವ್ದ್ರಿ? 32 ಅದ. ತಿಳಿಲಿಕ್ಕತ್ತದ? ಲಾಸ್ಟ್ 2 ಡಿಜಿಟ್ ಏನದ? 32 ಅದ. ಈ 32 4 ರಿಂದ ಭಾಗ ಹೋಗ್ತಿತ್ತಪ್ಪ ಅಂದ್ರೆ ಈ ನೋಡ್ರಿ, 4 1 4 ಎಷ್ಟಲೇ 8
ಅರ್ಥ ಆಗ್ತದ? 4 8 ಕಂಪ್ಲೀಟ್ ಆಗಿ ಭಾಗ ಹೋಗ್ತದೆ ಸದ ಅಂದ್ರೆ ಈ ಕೊಟ್ಟಿರುವಂತ ಸಂಖ್ಯೆ 4ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ. ತಿಳಿಲಿಕ್ಕತ್ತದ? ಏನ್ ಮಾಡಿದೆ ನಾನು, ಕೊಟ್ಟಿರುವಂತ ಸಂಖ್ಯೆ ಲಾಸ್ಟ್ 2 ಡಿಜಿಟ್ ತಗೊಂಡೆ. ಏನ್ ಮಾಡಿದೆ, ಲಾಸ್ಟ್ 2 ಡಿಜಿಟ್ ತಗೊಂಡು ನಾನು ನೋಡಿ ಲಾಸ್ಟ್ 2 ಡಿಜಿಟ್ ಏನಂದ್ರಿ 32 ಅದ, 32 ಅದ, 32 4ರೊಳಗೆ ಭಾಗ ಹೋಗ್ತದೇನ್ರಿ, 4ರಲ್ಲಿ ಭಾಗ ಹೋಗ್ತದೆ, ಎಸ್ ಹೋಗ್ತದೆ. ಅಂದ್ರೆ ಕೊಟ್ಟಿರುವಂತ ಸಂಖ್ಯೆ ಸಂಪೂರ್ಣವಾಗಿ 4ರಿಂದ ಭಾಗ ಹೋಗ್ತದೆ. ತಿಳಿಲಿಕ್ಕತ್ತದ? ರೈಟ್. ಒಂದು ಕ್ವಶನ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಸಂಖ್ಯೆ 4ರಿಂದ ಭಾಗ ಹೋಗ್ತದೋ ಇಲ್ಲೋ ಅಂತ ನನಗೆ ನೀವು ಹೇಳಿ. ಏನಂತ ಕ್ವಶನ್? 66666662 ಈ ಸಂಖ್ಯೆ 4ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೋ ಇಲ್ಲೋ ಅಂತ ನನಗೆ ಕಮೆಂಟ್ ಒಳಗೆ ಹೇಳಿ. ಹೋಗ್ತಿತ್ತು ಅಂದ್ರೆ ಎಸ್, ಇಲ್ಲ ಅಂದ್ರೆ ನೋ. ರೈಟ್. ನೀವು ಕಮೆಂಟ್ ಹಾಕಿದ್ರೆ ನಮಗೆ ಖುಷಿ ಭಾಳ. ಯಾಕಂದ್ರೆ ನೀವು ಎಷ್ಟು ಕಮೆಂಟ್ ಹಾಕ್ತೀರ ನಮ್ಮ ಮನಸ್ಸು ಹುಡುಗರು ಕೇಳಿಕತ್ತಾರ. ಲೈಕ್ ಕಮೆಂಟ್ ಎಷ್ಟು ಬರ್ತಾವಲ್ಲ ನಮಗೆ ಮೋಟಿವೇಶನ್ ಸಿಗ್ತದೆ, ನಮ್ಗೆ ಇನ್ಸ್ಪಿರೇಷನ್ ಆಗ್ತದೆ, ಇನ್ನೂ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡೋಣ, ಹುಡುಗರು ನೋಡ್ಲಿಕ್ಕತ್ತಾರ, ಕೇಳಿಕತ್ತಾರ, ನಮಗೆ ಇದರಿಂದ ಏನೋ ಒಂದು ಯೂಸ್ ತಗೊಲಿಕತ್ತಾರ. ತಿಳಿತು? ರೈಟ್. ಈಗ ನೆಕ್ಸ್ಟ್ ನೋಡೋಣ, ಡಿವಿಸಿಬಿಲಿಟಿ ರೂಲ್ ಬೈ 5 ನೋಡೋಣ. ಡಿವಿಸಿಬಿಲಿಟಿ ರೂಲ್ ಬೈ 5 ಹೌದಾ? ಡಿವಿಸಿಬಿಲಿಟಿ ರೂಲ್ ಬೈ 5 ಸೇಮ್. ಕೊಟ್ಟಿರುವಂತ ಸಂಖ್ಯೆ 5ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೋ ಇಲ್ಲೋ ಅಂತ ನೋಡುವುದು ಡಿವಿಸಿಬಿಲಿಟಿ ರೂಲ್ ಬೈ 5 ಅಂತ. ರೈಟ್. ಏನಂದ್ರೆ ಸರ್ ಇದು? ಫಾರ್ ಎಕ್ಸಾಂಪಲ್ 6 1 2 5 2 5 8 6 ಹೌದಾ? ಈ ಡಿವಿಸಿಬಿಲಿಟಿ ರೂಲ್ ಬೈ 5 ಏನ್ ಹೇಳ್ತದೆ ಅಂದ್ರೆ ಕೊಟ್ಟಿರುವಂತ ಸಂಖ್ಯೆ ಒಳಗ ಬಿಡಿ ಸ್ಥಾನದಲ್ಲಿ, ಎಲ್ಲಿ ಬಿಡಿ ಸ್ಥಾನ ಅಂದ್ರೆ ಯೂನಿಟ್ ಡಿಜಿಟ್ ಅಂತ ಕರಿತೀವಲ್ಲ, ಆ ಯೂನಿಟ್ ಡಿಜಿಟ್ ಅಲ್ಲಿ 0 ಇರಬೇಕು ಆರ್ 5 ಇರಬೇಕು. ಏನಿರ್ಬೇಕ್ರಿ? ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ ಅಂದ್ರೆ 5 ಇರಬೇಕು. ಹಂಗಂದ್ರ ಆ ತರ ಇತ್ತಪ್ಪ ಅಂತಂದ್ರೆ ಕೊಟ್ಟಿರೋ ಸಂಖ್ಯೆ 5ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗ್ತದೆ. ತಿಳಿಲಿಕ್ಕತ್ತದ? ಎಕ್ಸಾಂಪಲ್ ನೋಡಿ, ಉದಾಹರಣೆ ನೋಡ್ರಿ. ಒಂದು ಇದೇನದ 6 1 2 5 8 6 ಅದ. ಇಲ್ಲಿ ಬಿಡಿ ಸ್ಥಾನ ಏನದ 6 ಅದ, 6 ಅದ ಬಿಡಿ ಸ್ಥಾನಾಗ. ಅಂದ್ರೆ ನಮಗೇನಿರ್ಬೇಕಾಯ್ತು 0 ಇರಬೇಕು, ಇಲ್ಲ ಅಂತಂದ್ರೆ 5 ಇರಬೇಕು. ಇವೆರಡೂ ಇಲ್ಲ. ರೈಟ್. ಇವೆರಡೂ ಇಲ್ಲ. ಬಿಡಿ ಸ್ಥಾನ 6 ಅದ, ಅದಕ್ಕೆ ಇದು 5ರಲ್ಲಿ ಭಾಗ ಹೋಗಂಗಿಲ್ಲ. ತಿಳಿಲಿಕ್ಕತ್ತದ ಎಲ್ಲರಿಗೂ? ಬಿಡಿ ಸ್ಥಾನದಾಗ ಏನಿರ್ಬೇಕ್ರಿ? 0 ಇರಬೇಕು, ಇಲ್ಲ ಅಂತಂದ್ರೆ 5 ಸಂಖ್ಯೆ 5 ಇರಬೇಕು. ಹಂಗಂತಂದ್ರೆ ಕೊಟ್ಟಿರುವಂತ ಸಂಖ್ಯೆ 5ರಿಂದ ಕಂಪ್ಲೀಟ್ ಆಗಿ 5ರಲ್ಲೇ ಡಿವೈಡ್ ಆಗ್ತದೆ. ರೈಟ್. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. 2 1 6 4 0 0 0 0 0 5. ರೈಟ್. ಇಲ್ಲಿ ನಾವು ನೋಡ್ಬೇಕಾಗಿದ್ದು ಓನ್ಲಿ ಬಿಡಿ ಸ್ಥಾನ. ತಿಳಿಲಿಕ್ಕತ್ತದ? ಬಿಡಿ ಸ್ಥಾನದಾಗ ಏನಂದ್ರಿ 5 ಅದ. ರೈಟ್. ನಮ್ಗೆ ಏನಿರ್ಬೇಕು 0 ಅಥವಾ 5 ಅದ ಅಂದ್ರೆ ಈ ಸಂಖ್ಯೆ 5ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ. ತಿಳಿಲಿಕ್ಕತ್ತದ ಎಲ್ಲರಿಗೂ? ರೈಟ್. ಇದನ್ನ 1 ಸೆಕೆಂಡ್ ಪಾಸ್ ಮಾಡಿ. ತಿಳಿಲಿಲ್ಲ ಅಂದ್ರೆ ಪಾಸ್ ಮಾಡಿ ಕೇಳಿ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಕಮೆಂಟ್ ಒಳಗೆ ಹೇಳಿಕ್ಕೆ ಟ್ರೈ ಮಾಡ್ತೀವಿ. ತಿಳಿಲಿಕ್ಕತ್ತದ? ರೈಟ್. ನೆಕ್ಸ್ಟ್ ಒನ್. ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಡಿವಿಸಿಬಿಲಿಟಿ ರೂಲ್ ಬೈ 6 ನೋಡೋಣ. ಡಿವಿಸಿಬಿಲಿಟಿ ರೂಲ್ ಬೈ 6 ಏನು ಸರ್? ಡಿವಿಸಿಬಿಲಿಟಿ ರೂಲ್ ಬೈ 6 ಯಾವ ತರ ಅದ? ರೈಟಾ? ಈಗ 2 8 6 ಅಂತ ತಿಳ್ಕೊಳ್ರಿ. ಏನ? 2 8 6. ಡಿವಿಸಿಬಿಲಿಟಿ ರೂಲ್ ಬೈ 6 ರೂಲ್ ಏನದ ಅಂದ್ರೆ ಕೊಟ್ಟಿರುವಂತ ಸಂಖ್ಯೆ 2ರಿಂದ ಹಾಗೂ 3ರಿಂದ ಭಾಗ ಹೋಗಬೇಕು. ಕೊಟ್ಟಿರುವಂತ ಸಂಖ್ಯೆ 2ರಿಂದ ಹಾಗೂ 3ರಿಂದ ಭಾಗ ಹೋಗಬೇಕು. ಹೌದಾ? ಈಗ ನೋಡೋಣ. ನಾವು ಏನಿದೆ ಮೊದಲಿಗೆ 2ರಿಂದ ಭಾಗ ಹೋಗಬೇಕಾಗಿದ್ದು ಯಾವುದೋ ಒಂದು ನಾವು ಸಂಖ್ಯೆ 2ರಿಂದ ಭಾಗ ಹೋಗ್ತದೋ ಇಲ್ಲ ಅಂತ ನೋಡ್ಲಿಕ್ಕೆ ಏನ್ ಮಾಡ್ತೀವಿ? ಯೂನಿಟ್ ಡಿಜಿಟ್ ಒಳಗೆ ಬಿಡಿ ಸ್ಥಾನದಾಗ ಏನಿರಬೇಕು? 0 2 4 6 8 ಇವಿರಬೇಕು. ರೈಟ್. ಇಲ್ಲೇನಾದ್ರಿ 6 ಅದ. ಇದರ ಅರ್ಥ ಏನು? ಈ ಸಂಖ್ಯೆ 2ರಿಂದ ಭಾಗ ಹೋಗ್ತದೆ. 3ರಲ್ಲೇ ಭಾಗ ಹೋಗ್ತದೆ ಇಲ್ಲೋ ಗೊತ್ತಿಲ್ಲ, 2ರಲ್ಲೇ ಹೋಗ್ತದೆ. ನಮ್ಮ ಕಂಡೀಷನ್ ಏನದ? 2 ಮತ್ತು 3ರಲ್ಲೇ ಭಾಗ ಹೋಗ್ಬೇಕು. ರೈಟ್. ನನಗೆ ಗೊತ್ತಾಯ್ತು ಇದು 2ರಲ್ಲೇ ಭಾಗ ಹೋಗ್ತದೆ. ಈಗ ನಾವು ಏನ್ ಮಾಡ್ಬೇಕು? 3ರಲ್ಲೇ ಹೋಗ್ತದೆ ಇಲ್ಲ ನೋಡ್ಬೇಕು. ರೈಟ್. 3ರಲ್ಲೇ ಹೋಗ್ತಾ ಇರ್ಲಿಕ್ಕೆ ಏನ್ ಮಾಡ್ಬೇಕ್ರಿ? ಹೋಗ್ತದೋ ಇಲ್ಲ ಅಂತ ನೋಡ್ಲಿಕ್ಕೆ ಏನ್ ಮಾಡ್ಬೇಕು? ನಾನು ವಸ್ತುನ ಕೂಡಿಸ್ಬೇಕು. 2 + 8 + 6 ಮಾಡಬೇಕು. ರೈಟ್. 3ರಲ್ಲೇ ಅದ ಹೇಳಿದ್ದೆ ಅವಾಗಲೇ. ರೈಟ್. 2 + 8 10 ಆಗ್ತದೆ. 2 + 8 10 ಆಗ್ತದೆ. 10 + 6 16 ಆಗ್ತದೆ. ಈ 16 3ರಲ್ಲೇ ಭಾಗ ಹೋಗ್ತದೆ ಅಂದ್ರೆ 16 3 ಬಗ್ಗೆ ಆಗೋದೇನು
ಇಲ್ಲ. ಅಂದ್ರ ಈ ಸಂಖ್ಯೆ 6ರಿಂದ ಭಾಗ ಹೋಗಂಗಿಲ್ಲ. ಕಂಡೀಷನ್ ನೆನ್ಪಿಟ್ಕೊಡ್ರಿ, 2ರಿಂದ ಹಾಗೂ 3ರಿಂದ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. 2ರಲ್ಲೇನೋ ಹೋಗ್ಬೇಕು, 3ರಲ್ಲೇನೋ ಹೋಗ್ಬೇಕು. 2ರಲ್ಲೇನೋ ಹೋಗ್ಬೇಕು, 3ರಲ್ಲೇ ಹೋಗ್ಬೇಕು. ಅಂದ್ರ ಮಾತ್ರ ಕೊಟ್ಟಿರುವಂತ ಸಂಖ್ಯೆ 6ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ. ತಿಳಿಯಲಿಕ್ಕತ್ತದ? ರೈಟ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಏನೊಂದು ಯಾವ್ದು ಸ್ವಲ್ಪ ದೊಡ್ಡ ಎಕ್ಸಾಂಪಲ್ ತಗೊಂಡು 161814 ರೈಟಾ? 161814 ಹೌದಾ? ನಾ ಏನ್ ಮಾಡ್ಬೇಕು ಈಗ? 6ರಲ್ಲೇ ಭಾಗ ಹೋಗ್ತದೆ ಇಲ್ಲ ಅಂತ ನೋಡ್ಲಿಕ್ಕೆ ಮತ್ತೆ 2ರಲ್ಲೇ ನೋಡ್ಬೇಕು. ಎಸ್, ಫಸ್ಟ್ 2ರಲ್ಲೇ ನೋಡ್ಬೇಕಂದ್ರೆ ಏನ್ರಿ, ಮತ್ತೆ ಯೂನಿಟ್ ಡಿಜಿಟ್ ನೋಡ್ಬೇಕು, ಬಿಡಿ ಸ್ಥಾನ ನೋಡ್ಬೇಕು. ಬಿಡಿ ಸ್ಥಾನದಲ್ಲಿ 0 2 4 6 8 ಯಾವ್ದಾದ್ರು ಒಂದಿತ್ತಪ್ಪ ಅಂದ್ರೆ 2ರಲ್ಲೇ ಭಾಗ ಹೋಗ್ತದ. ಇಲ್ಲಿ ನೋಡಿ, ಇಲ್ಲೇನಂದ್ರೆ ಯೂನಿಟ್ ಡಿಜಿಟ್ ಒಳಗ 4 ಅದ, ಅಂದ್ರೆ ಇದು 2ರಲ್ಲೇ ಭಾಗ ಹೋಗ್ತದೆ. ಈ ಸಲ ಮತ್ತೆ ಏನ್ ಮಾಡ್ಬೇಕು? 3ರಲ್ಲೇ ನೋಡ್ಬೇಕು. ಹೌದಾ? 3ರಲ್ಲೇ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ವಸ್ತು ಕೂಡಿಸ್ಬೇಕು ನಾವು. 1 + 6 + 1 + 8 + 1 + 4 ತಿಳಿಲಿಕ್ಕತ್ತದ? ಹೌದಾ? 1 + 6 7, 7 + 1 8, 8 + 8 16, 16 + 1 17, 17 + 4 21. ಹೌದು? ಏನ್ ಮಾಡಿದೆ ನಾನು? ಇವೆಲ್ಲ ಕೂಡಿಸಿದೆ ಒಂದೊಂದನ್ನ. 1 6 7 8 8 8 16, 16 1 17, 17 4 21. ಈ 21 3ರಲ್ಲೇ ಭಾಗ ಹೋಗ್ತದಿಲ್ರಿ? ಎಸ್, 3 ಅಂದ್ರೆ 3 7. ಅಂದ್ರೆ ಈ ಸಂಖ್ಯೆ 2ರಿಂದಾನು ಹೋಗ್ತದ ಮತ್ತು 3ರಿಂದಾನು ಹೋಗ್ತದ. ಅರ್ಥ ಆಯ್ತು? ಇದಕ್ಕೆ ಏನಂತೀವಿ ನಾವು? ಈ ಸಂಖ್ಯೆ 161814 ಅದಲ್ಲ, 6ರಿಂದ ಭಾಗ ಹೋಗ್ತದ. ತಿಳಿಲಿಕ್ಕತ್ತದ? ಯಾರೇ ತಿಳಿದಿಲ್ಲ ಸೇಮ್ ಒನ್ಸ್ ಅಗೇನ್ ಹೇಳ್ತೀನಿ, ವಿಡಿಯೋ ಪಾಸ್ ಮಾಡ್ರಿ, ನೋಟ್ಸ್ ಮಾಡ್ಕೊಡ್ರಿ, ಕಮೆಂಟ್ ಒಳಗೆ ಕೇಳಿ ಟ್ರೈ ಮಾಡ್ರಿ, ನಾವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ವೆರಿ ಇಂಟ್ರೆಸ್ಟಿಂಗ್ ಅದ ಈ ಸರ್. ಯಾವ್ದಪ್ಪ ಅಂತಂದ್ರೆ ಅದು 7 ಡಿವಿಸಿಬಿಲಿಟಿ ರೂಲ್ ಬೈ 7. ಹೌದಾ? ಏನ್ರಿ ಸರ್ ಇದು ಡಿವಿಸಿಬಿಲಿಟಿ ರೂಲ್ ಬೈ 7? ಇದು ಸ್ಟಾರ್ಟ್ ಮಾಡೋದು ಇದು ವೆರಿ ಇಂಟ್ರೆಸ್ಟಿಂಗ್. ಏನಿದೆ ಸರ್ ಇದು? ಯಾವುದಾದ್ರೂ ಸಂಖ್ಯೆ ಕೊಟ್ಟಿರುವುದು 7ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೋ ಇಲ್ಲೋ ಅಂತ ನಾವು ನೋಡ್ತೀವಿ. ಹೌದಾ? ಅದಕ್ಕೆ ಏನ್ರಿ ಸರ್ ಟ್ರಿಕ್ ಏನದ? ಫಾರ್ ಎಕ್ಸಾಂಪಲ್ 343 ಹೌದಾ? 343 ಈ ಸಂಖ್ಯೆ 7ರಿಂದ ಭಾಗ ಹೋಗ್ತದೋ ಇಲ್ಲೋ ಅಂತ ನೋಡ್ಲಿಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಫಸ್ಟಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ, ಇದು ಇಂಟ್ರೆಸ್ಟಿಂಗ್ ಅದ. ಹೌದಾ? ಈ ಸಂಖ್ಯೆ ಎಷ್ಟಾದ್ರಿ? ಫಸ್ಟಿಗೆ 343 343 ಯಾವ್ದಾವ್ದು ಸಂಖ್ಯೆ 7ರಿಂದ ಭಾಗ ಹೋಗ್ತದೋ ಇಲ್ಲೋ ಅಂತ ನೋಡ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟಿಗೆ ನಾನು ಯೂನಿಟ್ ಡಿಜಿಟ್ ತಗೋಬೇಕು. ಯೂನಿಟ್ ಡಿಜಿಟ್ ಅಂದ್ರೆ ಬಿಡಿ ಸ್ಥಾನ ತಗೋಬೇಕು. ರೈಟ್? ಬಿಡಿ ಸ್ಥಾನನ ಎಷ್ಟದಪ್ಪ? ಇದು ಬಿಡಿ ಸ್ಥಾನ 3 ಅದ. ಹೌದಾ? 3ದ ಡಬಲ್ ಮಾಡಿ ಎಷ್ಟಾಗ್ತದ? 3 ಡಬಲ್ ಅಂದ್ರೆ 6 ಆಗ್ತದ. ರೈಟ್? ಈಗ 6 ಆಯ್ತು, 34 ಅದ. ಈ 3 ತಗೊಂಡಿರ್ತೀರ, ಡಬಲ್ ಮಾಡಿರ್ತಿ, ಡಬಲ್ ಮಾಡಿದ್ರೆ ಎಷ್ಟಾಗ್ತದೆ? 6 ಆಗ್ತದೆ. ಈ 6ನ ಮಿಕ್ಕಿದವಲ್ಲ, ಮಿಕ್ಕಿದ ನಂಬರ್ ಅಲ್ಲ ಅದ್ರೊಳಗೆ ಕಳೆದ್ಬಿಡಿ. ಎಷ್ಟಾಗ್ತದೆ? ಇದು 8 ಆಗ್ತದ. ಇಲ್ಲಿ ಎಷ್ಟದ? 28. ಎಷ್ಟು? 1 34 ಆಗ್ತದೆ, 28 ಬರ್ತದೆ. ತಿಳಿಲಿಕ್ಕತ್ತು? ಇಲ್ಲೇ ನಾವು ಕಳೆದ ಮೇಲೆ ಒಂದು 0 ಬರಬೇಕು ಅಥವಾ ಮಲ್ಟಿಪಲ್ ಆಫ್ 7 ಬರಬೇಕು. ಏನ್ ಬರಬೇಕು? 0 ಬರಬೇಕು, ಇಲ್ಲ ಅಂದ್ರೆ ಮಲ್ಟಿಪಲ್ ಆಫ್ 7 ಬರಬೇಕು. ಹಂಗಂದ್ರ ಈ ಸಂಖ್ಯೆ ಕೊಟ್ಟಿರುವಂತ ಸಂಖ್ಯೆ 7ರಿಂದ ಭಾಗ ಹೋಗ್ತದೆ. ತಿಳಿಲಿಕ್ಕತ್ತದ? ಏನ್ ಮಾಡಿದೆ ನಾನು? 343 ಇತ್ತು, 343 ಇತ್ತು, ಅದ್ರೊಳಗೆ ಬಿಡಿ ಸ್ಥಾನ ತಗೊಂಡೆ. ಬಿಡಿ ಸ್ಥಾನದಾಗ ಏನಂದ್ರಿ? 3 ಅದ, ಅದನ್ನ ಡಬಲ್ ಮಾಡಿದೆ. ಡಬಲ್ ಮಾಡಿದ್ರೆ ಎಷ್ಟಾಯ್ತು? 6 ಆಯ್ತು. ಆ 6 ಅನ್ನೋದಲ್ಲ ಈ ಮಿಕ್ಕಿದ ನಂಬರ್ ಒಳಗೆ ಕಳೆದ್ಬಿಟ್ಟೆ. ಕಳೆದ ನನಗೆ ಏನ್ ಸಿಕ್ತು? 28 ಸಿಕ್ತು. ಹೌದಾ? ನಮಗೆ ಏನ್ ಸಿಕ್ತು? 28 ಸಿಕ್ತು. ಇಲ್ಲಿ 0 ಸಿಗ್ಬೇಕು, 7 ಇವಾಗ ನೋಡ್ರಿ 7 ಸಿಕ್ತು ನಡೀತದೆ. ಸರ್ ನೆಕ್ಸ್ಟ್ ಏನ್ ಮಾಡ್ತೀವಿ? ಇಲ್ಲಿ ಏನದ? 8 ಅದ, 28 ಅಲ್ಲ, 8 ಅದ, ಅದು ಡಬಲ್ ಮಾಡಿದ್ರೆ ಎಷ್ಟಾಗ್ತದೆ ರೀ? 16 ಆಗ್ತದೆ. ಆ 2 - 16 ಎಷ್ಟು ಬಂತು? ಇಲ್ಲೇ 14 ಬಂತು. ಈ 14 7ರಲ್ಲಿ ಭಾಗ ಹೋಗ್ತದ. ಎಸ್, ಅಂದ್ರ ಈ ಕೊಟ್ಟಿರುವಂತ ಸಂಖ್ಯೆ 7ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ. ತಿಳಿಲಿಕ್ಕತ್ತ? ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಈಗ 2164 ಸ್ವಲ್ಪ ದೊಡ್ಡ ನೋಡೋಣ. 2164 ಇದು 7ರಿಂದ ಭಾಗ ಹೋಗ್ತದೋ ಇಲ್ಲೋ ಅಂತ ನೋಡೋಣ. ಫಸ್ಟಿಗೆ ಏನ್ ಮಾಡ್ಬೇಕಪ್ಪ? ಫಸ್ಟಿಗೆ ಬಿಡಿ ಸ್ಥಾನ ತಗೋಬೇಕು. ಬಿಡಿ ಸ್ಥಾನ ಎಷ್ಟದ? 4 ಅದ, ಅದನ್ನ ಡಬಲ್ ಮಾಡಬೇಕು, 8 ಆಗ್ತದ. ಹೌದಾ? 216 ಹೌದಾ? ಬಿಡಿ ಸ್ಥಾನ ಡಬಲ್ ಮಾಡಿ ಏನ್ ಮಾಡಬೇಕು? ಇದ್ರೊಳಗೆ ಕಳಿಬೇಕಲ್ಲ, 8 ತೆಗಿ.
ರೈಟ್. ನೆಕ್ಸ್ಟ್ 16 ಆಯ್ತು ಅಂದ್ರೆ ಇಲ್ಲಿ 8 ಬಂತು, 16 ಒಳಗೆ 8 ಹೌದಾ, ಇದು 0 ಬಂತು ರೈಟ್. ನೆಕ್ಸ್ಟ್ 2 ಆಸ್ ಇಟ್ ಇಸ್ ತಿಳಿಲಿಕತ್ತ. ನೆಕ್ಸ್ಟ್ ಏನ್ ಮಾಡಬೇಕು, ಮತ್ತೆ ಬಿಡಿಸ್ತಾನ ತಗೋಬೇಕು. ಬಿಡಿಸ್ತಾನ ಎಷ್ಟದ 8 ಅದು ಡಬಲ್ 16 ಆಯ್ತು. ಈಗ 20 ಇಲ್ಲಿ 20 ಇದೆ, ಈ 20 ಬರ್ಕೊಂಡೆ 8 ಅದಲ್ಲ, ಡಬಲ್ ಮಾಡಬೇಕಂದ್ರೆ ಎಷ್ಟಾಗ್ತದೆ 16 ಆಗ್ತದೆ -16. ಇಲ್ಲ ಎಷ್ಟು ಬಂತು 4 ಬಂತು. ನಮಗೆ ಏನು ಬರಬೇಕು, ಒಂದು 0 ಬರಬೇಕು, ಇಲ್ಲ ಮಲ್ಟಿಪಲ್ ಆಫ್ 7 ಬರಬೇಕು, ಅಥವಾ 7 ಬಂದ್ರು ನಡೀತದೆ ಹೌದಾ. ಇಲ್ಲೇನು ಬಂದ್ರೆ 4 ಬಂತು ಅಂದ್ರೆ ಈ ಸಂಖ್ಯೆ 7ರಿಂದ ಭಾಗ ಹೋಗಂಗಿಲ್ಲ. 0 ಬರಬೇಕು ಅಥವಾ 7 ಬರಬೇಕು, ಮಲ್ಟಿಪಲ್ ಆಫ್ 7 ಬಂದ್ರು ನಡೀತದೆ. ತಿಳಿಲಿಕ್ಕತ್ತದ, ಅರ್ಥ ಆಗ್ಲಿಕ್ಕತ್ತದ. ಇದು ಇಂಟ್ರೆಸ್ಟಿಂಗ್ ಅದ 7th ತಿಳಿತು. ನೆಕ್ಸ್ಟ್ ನಾವೇನು ಮಾಡೋಣ, ಡಿವಿಸಿಬಿಲಿಟಿ ರೂಲ್ ಬೈ 8 ರೈಟ್. ಈಗ ಡಿವಿಸಿಬಿಲಿಟಿ ರೂಲ್ ಬೈ 8 ಅಂತಂದ್ರೆ ಕೊಟ್ಟಿರುವಂತ ಸಂಖ್ಯೆಗೆ 6 6 6 8 4 ಈ ತರ ಈ ಸಂಖ್ಯೆ 8ರಿಂದ ಭಾಗ ಹೋಗ್ತದೋ ಇಲ್ಲೋ ಅಂತ ನೋಡಿಕ್ಕೆ ನಾವು ಫಸ್ಟ್ ಏನ್ ಮಾಡಬೇಕು, ಲಾಸ್ಟ್ 3 ಅನ್ನು ನೋಡಬೇಕು. ಏನೋ ಇಲ್ಲಿ ಇಲ್ಲಿ 3 ಡಿಜಿಟ್ ಅಲ್ಲ, ಫಸ್ಟ್ 3 ಅನ್ಕೊಡ್ರಿ, ಲಾಸ್ಟ್ ನಾನು ಅಂತೀನಿ ಫಸ್ಟ್ 3 ಅಂತ ಕೊಡ್ರಿ. 486 ಈ 486 ಅಲ್ಲ, ಏನ್ ಮಾಡ್ತೀನಿ ಇಲ್ಲಿ ಬರದೆ ಬರ್ದಿಲ್ಪ 684 ಅಲ್ಲ ಬರ್ದಿ. ಇದು 8ರಿಂದ ಭಾಗ ಹೋಗ್ತಿತ್ತಂದ್ರೆ, ಇದು ಏನು 8ರಿಂದ ಭಾಗ ಹೋಗ್ತಿತ್ತಪ್ಪ ಅಂತಂದ್ರೆ ದ ಎಂಟೈರ್ ನಂಬರ್ ಇಸ್ ಡಿವಿಸಿಬಲ್ ಬೈ 8. ಈಗ ನೋಡ್ರಿ 8ರಿಂದ ಭಾಗ ಹೋಗ್ತದೇನ್ರಿ, 8 ಒಂದ್ಲೆ 8 8 ಎಂಟ್ಲೆ 64, ಉಳಿದಷ್ಟು 4 ಉಳಿತು ಅಂದ್ರೆ 44 ಆಗ್ತದ. 44 8 ಮಧ್ಯೆ ಒಳಗೆ ಇಲ್ಲ ಅಂದ್ರೆ ಇದೇನಾಗ್ತದೆ, ಇದೆಷ್ಟಾಗ್ತದೆ, ಈ ಸಂಖ್ಯೆ 8ರಿಂದ ಭಾಗ ಹೋಗಂಗಿಲ್ಲ. ಅರ್ಥ ಆಗಿರುತ್ತಾ. ಫಸ್ಟ್ ಗೆ ನೀವು 3 ಡಿಜಿಟ್ ತಗೊಂಡ್ರಲ್ಲ, ಅದನ್ನ ನೀವು ನೋಡಬೇಕು 8ರಿಂದ ಭಾಗ ಹೋಗ್ತದೋ ಇಲ್ಲೋ ಅಂತ. ಹೋಗ್ತಿತ್ತು ಅಂದ್ರೆ ಡನ್, ಇಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಿ ಡಿವೈಡ್ ಆಗಂಗಿಲ್ಲ ಅಂತ ಇದು ಮಾಡ್ತೀವಿ. ತಿಳಿಲಿಕ್ಕತ್ತದ. ಫಾರ್ ಎಕ್ಸಾಂಪಲ್ ಇದೊಂದು ನೋಡಿ, ಈಗ ಒಂದು ಯಾವ್ದಾದ್ರು 7 8 4 1 0 6 ತಿಳಿಲಿಕ್ಕತ್ತದ. ಅಥವಾ ಇದೊಂದು ಬೇಕಾದ್ರೆ ತಗೊಳ್ರಿ 6 4 0 ಹೌದಾ, 7 8 4 1 0 6 4 0 ಈ ಸಂಖ್ಯೆ 8ರಿಂದ ಭಾಗ ಹೋಗ್ತದೆ. ಏನ್ ಮಾಡಬೇಕು, ನಾನು ಮತ್ತೆ ಈ 3 ನಂಬರ್ ತಗೋಬೇಕು. ಫಸ್ಟ್ 3 ಇದು 640 ಡಿವೈಡೆಡ್ ಬೈ 8 ಹೌದಾ. 8 ಒಂದ್ಲೆ 8 ಹೌದಾ, 8 ಎಂಟ್ಲೆ 64 0 ಬಂತು ರೈಟ್. ಈ ಸಂಖ್ಯೆ ಹೋಗ್ಲಿಕ್ಕೆ 8ರಿಂದ ಭಾಗ ಅಂದ್ರೆ ಈ ಸಂಖ್ಯೆ ಸಂಪೂರ್ಣವಾಗಿ 8ರಲ್ಲಿ ಭಾಗ ಹೋಗ್ತದೆ. ತಿಳಿಲಿಕ್ಕತ್ತದ. ಲಾಸ್ಟ್ 3 ಡಿಜಿಟ್ ನೋಡಬೇಕು, ಅದು ಹೋಗ್ತಿತ್ತಪ್ಪ ಅಂದ್ರೆ ದ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ 8. ತಿಳಿಲಿಕ್ಕತ್ತು ರೈಟ್. ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಡಿವಿಸಿಬಿಲಿಟಿ ರೂಲ್ ಬೈ 9 ಮಾಡೋಣ ರೈಟ್. 9 ಏನದಪ್ಪ ಅಂತಂದ್ರೆ ಡಿವಿಸಿಬಿಲಿಟಿ ರೂಲ್ ಬೈ 9 ಏನಂತಂದ್ರೆ ಕೊಟ್ಟಿರುವಂತ ಸಂಖ್ಯೆ ಯಾವುದೇ ಒಂದು ಸಂಖ್ಯೆ ಕೊಟ್ಟಿರಲಿ ಇಂಡಿವಿಜುವಲ್ ಆಗಿ ಕೂಡಿಸ್ಬೇಕು. ಬಂದಿದ್ದ ಆನ್ಸರ್ 9ಲಿ ಡಿವೈಡ್ ಆಗ್ತಿತ್ತು, 9ಲಿ ಭಾಗ ಹೋಗ್ತಿತ್ತಪ್ಪ ಅಂದ್ರೆ ಎಂಟೈರ್ ನಂಬರ್ ಇಸ್ ಡಿವಿಸಿಬಲ್ ಬೈ 9. ಹೆಂಗ್ರಿ ಸರ್, ಹಂಗಂದ್ರೆ ಏನ್ರಿ? ಫಾರ್ ಎಕ್ಸಾಂಪಲ್ ಈಗ 9 2 4 3 ಅಂತ ಹೇಳ್ಬೋದು ಹೌದಾ. 9 2 4 3 ಹೌದಾ. ಏನ್ ಮಾಡ್ಬೇಕು, 9 ಪ್ಲಸ್ 2 ಪ್ಲಸ್ 4 ಪ್ಲಸ್ 3 ಹೌದಾ. ಎಷ್ಟಾಗ್ತಿ 9 ಪ್ಲಸ್ 2 11 11 ಪ್ಲಸ್ 4 15 15 ಪ್ಲಸ್ 3 18 ಹೌದಾ. ಈ 18 ಬಂತಲ್ಲ, ಇದು 9ರಲ್ಲೇ ಭಾಗ ಹೋಗ್ತಿತ್ತಂದ್ರೆ ಈ ಸಂಖ್ಯೆ ಹೋಗ್ತದೆ. ಯಾವಾಗ 9ರಲ್ಲಿ ಭಾಗ ಮಾಡ್ರಿ, 9 1 9 2 ಹೋತು ಅಂದ್ರೆ ಈ ಸಂಖ್ಯೆ ಸಂಪೂರ್ಣವಾಗಿ ಏನಾಗ್ತದೆ 9ಲೆ ಡಿವೈಡ್ ಆಗ್ತದೆ. ತಿಳಿಲಿಕ್ಕತ್ತದ. ಏನ್ ಮಾಡ್ಬೇಕು, ಈಗ ಅಷ್ಟನ್ನು ಕೂಡಿಸ್ಬೇಕು. ಬಂದಿರುವಂತ ಆನ್ಸರ್ ಏನದಲ್ಲ 9ರಲ್ಲಿ ಭಾಗ ಮಾಡಬೇಕು. ಭಾಗ ಮಾಡಿದ ಮೇಲೆ ಕಂಪ್ಲೀಟ್ ಆಗಿ ಭಾಗ ಹೋಗ್ತಿತ್ತಪ್ಪ ಅಂದ್ರೆ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ 9. ತಿಳಿಲಿಕ್ಕತ್ತದ. ನಿಮ್ಗೆ ಇನ್ ಕೇಸ್ ಯಾರಿಗಾದ್ರೂ ತಿಳಿದಿಲ್ಲ ಅಂದ್ರೆ 1 ಸೆಕೆಂಡ್ ವಿಡಿಯೋ ಪಾಸ್ ಮಾಡ್ರಿ, ನಿಮ್ಗ ಅರ್ಥ ಆಗ್ತದೆ. ತಿಳಿತು ರೈಟ್. ಈಗ ಇನ್ನೊಂದು ಸಂಖ್ಯೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ 6 8 4 3 2 1 0 ಅಂತ ನೋಡೋಣ ರೈಟ್. ಇದನ್ನ 9ರಲ್ಲಿ ಭಾಗ ಹೋಗ್ತದೋ ಇಲ್ಲೋ ಅಂತ. ಅದಕ್ಕೆ ಏನ್ ಮಾಡ್ಬೇಕು, ಕೂಡಿಸ್ಬೇಕು ನಾನು ಎಲ್ಲಾನು. 6 ಪ್ಲಸ್ 8 ಪ್ಲಸ್ 4 ಪ್ಲಸ್ 3 ಪ್ಲಸ್ 2 ಪ್ಲಸ್ 1 ಪ್ಲಸ್ 0 ತಿಳಿದಾಗ್ತದ. 6 ಪ್ಲಸ್ 8 14 14 ಪ್ಲಸ್ 4 18 18 ಪ್ಲಸ್ 3 21 21 ಪ್ಲಸ್ 2 23 ಪ್ಲಸ್ 1 24 24 24 9ರೊಳಗೆ ಹೋಗ್ತೇನ್ರಿ ಇಲ್ಲ, ಯಾಕಂದ್ರೆ 9 3 27 ನಾನು ಬಂದಿದ್ದು 24. ತಿಳಿಗಂತ ಏನ್ ಮಾಡಿದೆ,
ಕೂಡಿಸಿದೆ 6 ಪ್ಲಸ್ 8 14, 14 ಪ್ಲಸ್ 4 18, 18 21, 21 23 plus 1 24. 24 ಅದ 24 is not divisible by 9. It means that the entire number is not divisible by 9. ಈ ಒಂದು ಸಂಖ್ಯೆ 9 ರಿಂದ ಹೋಗಿಲ್ಲಪ್ಪ ಅಂದ್ರೆ ಕೊಟ್ಟಿರುವಂತ ಸಂಖ್ಯೆ 9 ರಿಂದ ಹೋಗಂಗಿಲ್ಲ. ತಿಳಿಲಿಕ್ಕತ್ತು ರೈಟ್. ಲಾಸ್ಟ್ ಒನ್ ಯಾವ್ದ್ರಿ 10 divisibility rule by 10 ರೈಟ್. ಲಾಸ್ಟ್ ಅಂಡ್ ಬೆಸ್ಟ್ ಒನ್. ಈ ಡಿವಿಸಿಬಿಲಿಟಿ ರೂಲ್ ಬೈ 10 ಇರೋದಂದ್ರೆ ಕೊಟ್ಟಿರುವಂತ ಸಂಖ್ಯೆ 6 8 3 1 0 ಐತೆ ಅಂತ ಹೇಳಿ ಯಾವುದೇ ಒಂದು ಸಂಖ್ಯೆ ನಾನು 10 ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗ್ತದೋ ಇಲ್ಲೋ ಅಂತ ನೋಡ್ಲಿಕ್ಕೆ ಫಸ್ಟ್ ಗೆ ನಾನು ಏನ್ ಮಾಡ್ತೀನಿ ಬಿಡಿ ಸ್ಥಾನ ನೋಡ್ತೀನಿ. ಇನ್ ಕೇಸ್ ಬಿಡಿ ಸ್ಥಾನದಾಗ 0 ಇತ್ತಂದ್ರೆ ಯಾವುದೇ ಸಂಖ್ಯೆ ಇರಲಿ ಅದು ಬಿಡಿ ಸ್ಥಾನದಾಗ 0 ಇತ್ತಂದ್ರೆ ಆ ಸಂಖ್ಯೆ 10 ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ. ತಿಳಿಲಿಕ್ಕತ್ತದ ಬಿಡಿ ಸ್ಥಾನ ನೋಡಬೇಕು. ಬಿಡಿ ಸ್ಥಾನ ಇಸ್ ವೆರಿ ಇಂಪಾರ್ಟೆಂಟ್. ತಿಳಿಲಿಕ್ಕತ್ತು ಬಿಡಿ ಸ್ಥಾನ ಇಸ್ ವೆರಿ ಇಂಪಾರ್ಟೆಂಟ್. ಬಿಡಿ ಸ್ಥಾನದಾಗ ಏನದ ನಮ್ಗೆ 0 ಇತ್ತಂದ್ರೆ ಆ ಸಂಖ್ಯೆ ಕಂಪ್ಲೀಟ್ ಆಗಿ 10 ರಲ್ಲೇ ಭಾಗ ಹೋಗ್ತದೆ. ಈಗ ಇನ್ನೊಂದು ನೋಡೋಣ. ಈಗ 1 8 6 4 1 0 ಹೌದಾ ಸಿಂಪಲ್. ಬಿಡಿ ಸ್ಥಾನ ಏನಂದ್ರೆ 0 ಡನ್. ಈಗ ನೆಕ್ಸ್ಟ್ ಇನ್ನೊಂದು ನೋಡೋಣ. ಏನದ 6 8 4 3 1 0 6 ರೈಟ್. ಇದೇನಂದ್ರೆ ಬಿಡಿ ಸ್ಥಾನದಾಗ 0 ಏನದ ಒಂದ್ ಸೆಕೆಂಡ್ ಪಾಸ್ ಮಾಡಿ ಹೇಳಿ ನೋಡೋಣ ಇದು ಆಗ್ತದೋ ಇಲ್ಲೋ ಅಂತ ಹೇಳಿ. ಈ ಸಂಖ್ಯೆ ಪಾಸ್ 1 ಸೆಕೆಂಡ್ ಪಾಸ್ ಮಾಡ್ರಿ ಇದು 10 ರಲ್ಲೇ ಭಾಗ ಹೋಗ್ತದೋ ಇಲ್ಲೋ ಅಂತ ನಾವು ನೋಡೋಣ. ತಿಳಿಲಿಕ್ಕತ್ತದ ರೈಟ್. ತಿಳಿಲಿಕ್ಕತ್ತದ ಈ ಸಂಖ್ಯೆ ಹೋಗ್ತದೇನೋ ಕಮೆಂಟ್ ಒಳಗೆ ಹೇಳಿ ರೈಟ್. ಫೈನ್. ಇಲ್ಲಿಗೆ ನಾವು ಇಲ್ಲಿ ಸ್ಟಾಪ್ ಮಾಡೋಣ ಅಂತ ಸ್ಟಾಪ್ ಮಾಡಿ ಒಂದ್ ಸೆಕೆಂಡ್ ಏನ್ ಕೇಳ್ತೀನಪ್ಪ ರಿಕ್ವೆಸ್ಟ್ ಮಾಡ್ತೀನಿ ಹುಡುಗರು ಅಂದ್ರೆ ಇಲ್ಲಿವರೆಗೂ ಇನ್ನಾದ್ರೂ ಜೋಶಿ ಸರ್ ಕ್ಲಾಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿ ರೈಟ್. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್. ಆದಷ್ಟು ಇದು ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.